ನೆನಪಿನಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ವಂತೆ. ಹಾಗಂತ ನೆನಪಿನಲ್ಲಿ ಇರಿಸಿಕೊಳ್ಳಲೇಬೇಕಾದಂತ ದಿನ ವ್ಯಕ್ತಿಯ ಜೀವನದಲ್ಲಿ ಬಂದೇ ಬರ್ತದೆ. ಅದು ಇವತ್ತಿನ ದಿವಸ ಎನ್ನುವ ಹಾಗೆ ಹೆಮ್ಮೆಯಿಂದ ಹೇಳಿಕೊಳ್ತೇನೆ. ಯೋಗ ಇದ್ರೆ ಭಾಗ್ಯ ಇರುವುದಿಲ್ವಂತೆ, ಭಾಗ್ಯ ಇದ್ರೆ ಯೋಗ ಇರುವುದಿಲ್ವಂತೆ. ಸುಧನ್ವನ ಪಾಲಿಗೆ ಹಾಗಲ್ಲ, ಯೋಗವೂ ಉಂಟು ಭಾಗ್ಯವೂ ಉಂಟು. ಚಂಪಕಾನಾಡಿನ ನೆಲಕ್ಕೆ, ನಮ್ಮ ಉಪವನಕ್ಕೆ ಪಾಂಡವರು ಬಿಟ್ಟಂತಹ ಮೇಧಾಶ್ವ ಎನ್ನುವುದು ಅಂತಂತೆ. ಇದು ನಮ್ಮ ಪಾಲಿನ ಯೋಗ. ಆ ತುರಗದ ದಶೆಯಿಂದಲಾಗಿ ಶ್ರೀಹರಿಯನ್ನ ಕಾಣುವಂತ ಭಾಗ್ಯ ನಮ್ಮ ಪಾಲಿಗೆ ಲಭಿಸಿದ್ದು ಸುಳ್ಳಲ್ಲ. ತಂದೆಯವರು ತುರಗವನ್ನ ಕಂಡ್ರು, ಪಣಲಿಖಿತವನ್ನ ಕಂಡ್ರು. ಬಲ ಇದ್ದವರು ಕಟ್ಟಿ ಕಾದಾಡಬೇಕು, ಕಾದ ರಸದಳವಾದವರು ಕಪ್ಪಗಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕು. ವಿಚಾರವನ್ನು ತಿಳಿದ ಮರುಗಳಿಗೆ ತುರಗವನ್ನ ಕಟ್ಟುವುದರ ಮೂಲಕವಾಗಿ ಹೋರಾಟಕ್ಕೆ ನಾವು ಸಿದ್ಧ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಒಟ್ಟಾರೆಯಾಗಿ ಹೋರಾಟವಾದೀತ ಸರಿಯಾದಂತ ಸೇನಾ ನಾಯಕ ಎನ್ನುವ ಬೇಕು. ಅದಕ್ಕಾಗಿ ಮಗ ಸುಧನ್ವನೇ ಸರಿ ಎನ್ನುವ ಹಾಗೆ ತೀರ್ಮಾನಿಸಿ ನನ್ನನ್ನು ಸಭೆಯವರೆಗಾಗಿ ಕರೆಸಿಕೊಂಡ್ರು. ಅವರ ಆಶೀರ್ವಾದವನ್ನು ಪಡೆದೆ ಸೇನಾ ನಾಯಕನಾಗಿ ನೀನೆ ಮುನ್ನಡೆಯಬೇಕು ಮಗನೆನ್ನುವ ಹಾಗೆ ಹೇಳಿದ್ರು. ಕೇವಲ ಅಷ್ಟು ಮಾತ್ರ ಅಲ್ಲ, ಬರುವಂತ ಭಾರತನನ್ನ ರಣಕ್ಷೇತ್ರದಲ್ಲಿ ಗಾರು ಬೆಳೆಸುವುದರ ಒಟ್ಟಿಗೆ ಶ್ರೀಹರಿಯನ್ನ ಚಂಪಕನಾಡಿನವರಿಗಾಗಿ ಬರೆಸಿಕೋ ಮಗನೇನುವಂತ ಮಾತು. ಅದಕ್ಕಾಗಿ ಅವರ ಅಡಿದಾವರಿಯಲ್ಲಿ ವಂದಿಸಿ ಪೂರ್ಣ ಪ್ರಮಾಣದ ಆಶೀರ್ವಾದ ಕವಚವನ್ನು ಧರಿಸಿದಂತಾಯಿತು. ರಣಕ್ಷೇತ್ರಕ್ಕೆ ಹೋಗುವ ಕೇವಲ ಶಕ್ತಿ ಸಾಮರ್ಥ್ಯದಿಂದ ಮುನ್ನಡೆಯುವುದಲ್ಲ, ಹಿರಿಯರ ಆಶೀರ್ವಾದವೂ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ತಂದೆಯವರ ಆಶೀರ್ವಾದ ಪಡೆದದ್ದಾಯಿತು. ತಾಯಿಯಾದಂತ ಸುಗರ್ಭಾದೇವಿಯನ್ನ ಕಾಣುವಲ್ಲಿ ಹೋದೆ. ನಡೆದಿರುವಂತ ವರ್ತಮಾನವನ್ನು ಬಿತ್ತರಿಸಿದ ಮರುಗಳಿಗೆಯಲ್ಲಿ ಸಂತೋಷದಿಂದ ಹರಸಿದಂತ ತಾಯಿ ಶ್ರೀಹರಿಯನ್ನು ಬರೆಸಿಕೋ ಮಗನೆನ್ನುವ ಹಾಗೆ ಆಶೀರ್ವದಿಸಿದ್ಲು. ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಮುಂದಡಿಯನ್ನು ಇಟ್ಟದ್ದೇ ತಡ ತಂಗಿಯಾದಂತ ಕೋಲೆ ಮಂಗಳಾರತಿಯನ್ನು ಎತ್ತಿ ಹಿಡಿದು ರಣಕ್ಷೇತ್ರಕ್ಕೆ ಹೊರಟು ನಿಂತಿರುವಂತ ನನ್ನ ಪಾಲಿಗೆ ಶುಭದ ಹಾರೈಕೆಯೊಂದನ್ನು ಹೇಳಿದ್ಲು. ಅವಳ ಆಸೆಯೂ ಅದೇ, ಶ್ರೀಹರಿಯನ್ನು ಚಂಪಕನಾಡಿನವರಿಗಾಗಿ ಬರೆಸಿಕೋ. ಎಲ್ಲವರ ಆಶೆಯೂ ಅದೇ ಅದೇ ಎನ್ನುವ ಹಾಗೆ ಆಲೋಚನೆ ಮಾಡುತ್ತಿರುವಾಗ ನಮ್ಮ ಇಡೀ ಚಂಪಕನಾಡಿನ ಸರ್ವಸಮಷ್ಟಿಯು ಶ್ರೀಹರಿಯ ಪಾದದರ್ಶನಕ್ಕಾಗಿ ಕಾತುರತೆಯಿಂದ ಕಾದಿದ್ದಾರೆ ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ಅವರೆಲ್ಲವರ ಆಸೆ ಬಂಜೆಯಾಗದಿದ್ದ ಹಾಗೆ ನೆರವೇರಿಸುವಲ್ಲಿ ಈ ನಾಡಿನ ಯುವರಾಜನಾಗಿರುವ ಕರ್ತವ್ಯ ಎನ್ನುವ ಹಾಗೆ ತಿಳಿದು ಮುಂದಡಿಯನ್ನ ಇಟ್ಟೆ. ನಾಳೆ ಅಂತ ಹೇಳಿದ್ರೆ ಹೋರಾಟ. ನಮ್ಮವರಿಗೆಲ್ಲ ವಿಚಾರವನ್ನು ಅರಿವಾಗಿದೆ. ಎಲ್ಲವರ ಸಿದ್ಧತೆಯ ಕುರಿತಾಗಿ ನೋಡುತ್ತಾ ನೋಡುತ್ತಾ ನಾನು ಮುಂದೆ ಸಾಗಬೇಕು. ಅವಸರ ಹೆಚ್ಚಾಗಿ ಹೋಯಿತು ಸ್ವಾಮಿ. ಎಲ್ಲವರಿಂದ ಆಶೀರ್ವಾದವನ್ನು ಪಡೆದೆ. ನನ್ನ ಧ್ಯೇಯ ಹೀಗೆ ಎನ್ನುವ ಹಾಗೆ ಭಾವಿಸಿಕೊಂಡೆ. ಹರಿಯನ್ನ ಬರಿಸಿಕೊಳ್ಳಬೇಕೆಂಬ ಕೇವಲ ಒಂದೇ ಒಂದು ಹಂಬಲದಿಂದಲಾಗಿ ಮುಂದಡಿಯನ್ನು ಇಟ್ಟರೆ ಆದೀತವೆ. ಎಲ್ಲವರಿಗೂ ವಿಚಾರ ಅರಿವು ಹೇಗಿದೆ, ಒಬ್ಬರಿಗೂ ವಿಚಾರ ಹೇಳಿಲ್ಲ. ಯಾರು? ಇವರೆಲ್ಲ ನಮ್ಮವರು ಹೌದು. ಆದ್ರೆ ನನ್ನನ್ನೇ ನಂಬಿರುವಂತಹ ಜೀವ, ನನ್ನ ಮಡದಿಯಾದಂತಹ ಪ್ರಭಾವತಿ, ಅವಳಲ್ಲಿ ವಿಚಾರವನ್ನ ಅರ್ಹತೆ ಹೋದೆ ಅಂತಾದ್ರೆ ನಾನೊಬ್ಬ ಅಪರಾಧಿ ಅಂತ ಆಗುವುದಿಲ್ಲ. ಅದಕ್ಕೆ ಆಸ್ಪದವನ್ನು ಕೊಡಬಾರದು. ಅವಳ ಮಂದಿರವನ್ನ ಸೇರಿ ವಿಚಾರವನ್ನ ಅರುಹಿ ಕಾರ್ಯೋನ್ಮುಖರಾಗುವುದೇ ಒಳ್ಳೆಯದು. ಪ್ರಭಾವತಿ ಮಂದಿರದತ್ತ ಸಾಗಿ